ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಸೆಲೆಬ್ರಿಟಿ ಬ್ರೈಡ್. ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ನಿಮಗೆಲ್ಲ ಗೊತ್ತು, ಆರ್ ಅಶೋಕ್ ಅವರ ಧರ್ಮಪತ್ನಿ ಪ್ರೇಮಿಳಾ ಅಶೋಕ್ ಅವರು. ಬನ್ನಿ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಸೊ ಮೇಡಮ್, ನಾವು ಅವಾಗಲೇ ಮಾತಾಡ್ತಾ ಇದ್ವಿ. ಸೊ ಮದುವೆ ದಿನದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಸಂಭ್ರಮ ಎಲ್ಲ ಇತ್ತು, ಸಡಗರ ಎಲ್ಲ ಇತ್ತು. ಶಾಪಿಂಗ್ ಅಂತಂದಾಗ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಹೆಣ್ಮಕ್ಳಿಗೆ, ಅದರಲ್ಲೂ ಮದುವೆ ಶಾಪಿಂಗ್ ಅಂದಾಗ ಗಂಡು ಹೆಣ್ಣು ಕಡೆ ಇಬ್ರು ಹೋಗಿ ಜವಳಿ ತೆಗೆಯೋದೆಲ್ಲ ಇರುತ್ತೆ. ನಿಮ್ಮ ಯಜಮಾನ್ರು ಬಂದಿದ್ರಾ? ಅಫ್ಕೋರ್ಸ್ ನಮ್ಮ ಯಜಮಾನರು ಅವ್ರ ಸಿಸ್ಟರ್ಸ್ ಬಂದಿದ್ರು, ಮತ್ತು ನನ್ನ ಕಡೆಯಿಂದ ನಮ್ಮ ಬ್ರದರು ಸಿಸ್ಟರ್ ಎಲ್ಲ ನಾವೆಲ್ಲ ಹೋಗಿದ್ವಿ. ನಾನು ಸ್ವಲ್ಪ ಚೂಸಿ ಸ್ಯಾರೀಸ್ ಆಗಲಿ, ಇವಾಗ ಈಗಲೂ ಅದೇ ಬುದ್ಧಿನೇ ನನಗೆ. ಸುಮಾರು ಸ್ಯಾರೀಸ್ ತೆಗೆಸ್ತಾ ಹೋಗಿ ಪೇಷನ್ಸ್ ಇಲ್ಲ. 2 hours ಆಗಿದೆ ನಾನು ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ, ಇನ್ನೂ ಆಗಿರ್ಲಿಲ್ಲ. ಕೊನೆಗೆ 2-3 ಅಂಗಡಿ ಆದ್ಮೇಲೆ ತಗೊಂಡ್ವಿ. ಅವಾಗ ಅದನ್ನ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ, ನಿನ್ ಜೊತೆಲಿ ಶಾಪಿಂಗ್ ಮಾತ್ರ ಬರಲ್ಲ ಅಂತ. ಬಟ್ ಈಗ ಗಂಡ್ ಮಕ್ಳು ಅಷ್ಟೇ ಎಲ್ರು ಅಲ್ಲ, ಪೇಷನ್ಸ್ ಸ್ವಲ್ಪ ಕಮ್ಮಿನೇ ಅಂತ. ಬಟ್ ಈಗೀಗ ಅವ್ರ ಪೇಷನ್ಸ್ ಬಂದಿದೆ ಅಂದ್ರೆ ಇಲ್ ಗಿವ್ ಟೈಮ್, ಬಿಕಾಸ್ ಬೇರೆ ಎಲ್ಲದಕ್ಕೂ ಟೈಮ್ ಕೊಡಕ್ಕೆ ಅಭ್ಯಾಸ ಆಗ್ಬಿಡ್ತಾ ಅಂತ ಅಟ್ಲೀಸ್ಟ್ ಟೈಮ್ ಕೊಡೋಣ ಅಂತೇಳಿ ಬರ್ತಾರೆ. ಯಜಮಾನ್ರು ಮನೆಗೆ ಬಂದಾಗ ಹೆಂಗ್ ಬರ್ತಾರೆ? ಸ್ವಲ್ಪ ಅಂದ್ರೆ ತುಂಬಾ ಬಿಸಿ ಇಟ್ಕೊಂಡು ಅಥವಾ ಟೆನ್ಷನ್ ಎಲ್ಲ ಬಂದಿರ್ತಾರ, ಅಥವಾ ನೀವು ನೋಡಿದ ತಕ್ಷಣ ಕೂಲ್ ಆಗ್ತಾರ? ಹೆಂಗಿರುತ್ತೆ ಸಿಚುವೇಶನ್? ಆಕ್ಚುಲಿ ನನ್ನ ಯಜಮಾನ್ರು ಬರೋಷ್ಟೊತ್ತು ಮನೇಲಿ ಇರೋದೇ ಇಲ್ಲ. ನಾನು ಹೊರಗಡೆ ಎಲ್ಲಾದ್ರೂ ಹೋಗಿರ್ತೀನಿ. ಬರ್ತಾರೆ ಅಂತ ಏನಾದ್ರು ಇಲ್ಲಿಂದ ಮೆಸೇಜ್ ಬಂದ್ರೆ ನಾನು ಎಲ್ಲಿದ್ರು ಸರಿ ಅರ್ಜೆಂಟಾಗಿ ಬಂದ್ಬಿಡ್ತೀನಿ. ಎಲ್ಲರೂ ಹೇಳ್ತಿರ್ತಾರೆ, ಏನು ಅಷ್ಟು ನಮ್ಮ ಮನೆಗೆ ಬರ್ತಾ ಇದಾರೆ ಅಂದ್ರೆ ಸಾಕು ಕೊಟ್ಬಿಡ್ತೀಯ ಅಂತ. ಯಾಕಂದ್ರೆ ನಮ್ಗೆ ಸಿಗೋದೇ ಅವರ ಅಪರೂಪ. ಜಸ್ಟ್ ಕ್ಯಾನ್ಸಲ್ ದೋಸ್ ಥಿಂಗ್ಸ್ ಅಂಡ್ ಐಲ್ ಕಮ್ ಹೋಮ್. ಅವ್ರು ಟೈಮ್ ಸಿಕ್ದಾಗ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ಕೂಡಲೇ ಹೆಂಗಿರುತ್ತೆ ಅಂದ್ರೆ, ಇವಾಗ ಯಾರೋ ಸೆಲೆಬ್ರಿಟಿ ಬರ್ತಾರೆ ಅಂತಾಗ ನಾವು ಹೋಗಿ ಮೀಟ್ ಮಾಡ್ತೀವಿ ನೋಡಿ, ಆ ತರ ಆಗ್ಬಿಡುತ್ತೆ. ನಾನು ನನ್ನ ಮಗನ್ ಫೋನ್ ಮಾಡೋದು, ಇನ್ನೊಬ್ಬ ಮಗನ್ ಫೋನ್ ಮಾಡೋದು, ಬೇಗ ಬನ್ರಿ ನಾವು ಹೋಗೋಣ, ಅಪ್ಪ ಬರ್ತಾ ಇದಾರೆ ಅಂತ ಹೇಳೋದು, ಹೋಗಿ ಜಾಯ್ನ್ ಆಗೋದು. ಅದನ್ನ ಮಾಡ ಅಷ್ಟೆಲ್ಲ ಅರ್ಜೆಂಟಾಗಿ ಹೋದ್ರೆ ಮತ್ತೆ ಅಲ್ಲೆಲ್ಲ ಹೆಲ್ಡಪ್ ಆಗಿತ್ತು. ನಿಮ್ಗೇನಾದ್ರು ಸುಮ್ನೆ ತಮಾಷೆ ಮಾಡೋದಿದೆಯಾ ಯಜಮಾನ್ರು, ಅಥವಾ ಏನಾದ್ರು ಕಾಡ್ಸೋದಿದೆಯಾ? ಕಾಡಿಸ್ತಾರಪ್ಪ, ನನ್ನ ಹೈಟ್ ಬಗ್ಗೆ ಬಹಳ ಕಾಡಿಸ್ತಾರೆ. ನನ್ನ ಮದುವೆ ಫಿಕ್ಸ್ ಆಗೋ ಟೈಮಲ್ಲಿ ಅವ್ರ ಅಕ್ಕನ ಎಲ್ಲ ಹೇಳಿದಂತೆ, ಹುಡುಗಿ ನಾನು ಕಾಲೇಜ್ಗೆ ಹೋಗಿ ಬಂದಿದ್ದ ದಿವಸ ಅಂದ್ರೆ ಐ ವಾಸ್ ವೇರಿಂಗ್ ಹೀಲ್ಸ್, ಸ್ವಲ್ಪ ಶಾರ್ಟ್ ಇರೋದ್ರಿಂದ ನಾನು ಯಾವಾಗಲೂ ಹೀಲ್ಸ್ ಹಾಕೊಳ್ಳೋ ಅಭ್ಯಾಸ ನನಗೆ. ಬಂದಾಗ ಅವ್ರಿಗೆ ಹೈಟ್ ಕಾಣಿಸಿದ್ದೀನಿ, ಆಯ್ತಾ. ಅವ್ರು ಒಪ್ಕೊಂಡಿಲ್ಲ. ಆದ್ಮೇಲೆ ನನ್ನ ಕಸಿನ್ ಯಾರೊಬ್ರು, ಇಲ್ಲ ಹುಡುಗಿ ಸ್ವಲ್ಪ ಶಾರ್ಟ್ ಇದ್ದಾಳೆ ಅಂತ ಹೇಳಿದ್ದಾರೆ. ಅವ್ರ ಅಕ್ಕನ್ಗೆ ಹೇಳಿದ್ರಂತೆ ಹೋಗಿ ಮತ್ತೆ ನೋಡ್ಕೊಂಡ್ ಬಾ ಅಂತ. ಅವಾಗ್ಲೂ ನಾನು ಕಾಲೇಜಿಂದ ಬಂದಿದ್ದೆ. ಈಗ ರೇಗಿಸ್ತಾ ಇರ್ತಾರೆ, ನಿಮ್ಮಮ್ಮ ನನಗೆ ಚಿಟ್ ಮಾಡಿದ್ದಾರೆ ಹಿಲ್ಸ್ ಹಾಕೊಂಡು, ಗೊತ್ತಾಗ್ಲಿಲ್ಲ ಹೈಟ್ ಅಂತ ತಮಾಷೆ ಮಾಡ್ತಾರೆ. ಬಟ್ ಸ್ಟಿಲ್ ಈ ಎಂಜಾಯ್ಸ್ ಇಟ್. ಇಲ್ಲ ಬಿಡು, ಲಕ್ಕಿ ವೈಫ್ ನನಗೆ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೆ ನೀವೇನೋ ತಮಾಷೆ ಮಾಡ್ತಿರ್ತೀರಾ, ಕಾಲ್ ಹೇಳ್ತಿರ್ತೀರಾ ಯಜಮಾನ್ರದ್ದು ಈ ತರ ನೀವು, ಆ ತರ ನೀವು ಅಂತ? ಆ ತರ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ ಅವರು. ಓಕೆ. ಸೊ ಅವ್ರ ಎಲ್ಲ ಸಿಸ್ಟಮ್ಯಾಟಿಕ್ ಕೆಲವು ವಿಷಯದಲ್ಲಿ. ನಾವು ಸ್ವಲ್ಪ ಅನ್ಆರ್ಗನೈಸ್ಡ್ ಕೆಲವು ವಿಷಯಗಳಲ್ಲಿ, ಬಟ್ ನಾಟ್ ಫ್ಯಾಮಿಲಿ. ಹಾಗಾಗಿ ರೇಗಿಸ್ತಾ ಇರ್ತೀರಿ. ಸೊ ಯಜಮಾನ್ರು ಯಾವಾಗ್ಲೂ ಹಿಂಗೆ ಏನಾದ್ರು ಕಾಂಪ್ಲಿಮೆಂಟ್ ಕೊಡೋದಿದ್ಯಾ ನಿಮ್ ಬಗ್ಗೆ? ಏನಾದ್ರು ಈ ತರ ನಿಂದು ಒಳ್ಳೇದು, ನಂಗೆ ಇಷ್ಟ ಆಗುತ್ತೆ, ಆ ತರ ಏನಾದ್ರು? ಯಾವ್ದು ಗಂಡಸ್ರು ಯೂಶಲಿ ಕಾಂಪ್ಲಿಮೆಂಟ್ ಎದುರುಗಡೆ ಕೊಡೋದಿಲ್ಲ. ಏನೇ ಇದ್ರೂ ನೆಕ್ಸ್ಟ್ ನಾವಿಲ್ದಾಗ ನನ್ನ ಮಕ್ಳ ಹೇಳ್ತಿರ್ತಾರೆ, ಚೆನ್ನಾಗಿದೆ ಅಲ್ಲ ಅಮ್ಮ, ಚೆನ್ನಾಗಿ ಅಡುಗೆ ಚೆನ್ನಾಗಿದೆ ಅಂತ ಕೇಳಿದ್ರೆ ಏನೂ ಮಾತಾಡಲ್ಲ. ನಾನು ಆ ಕಡೆ ಹೋಗಿದ ತಕ್ಷಣ ಚೆನ್ನಾಗಿದೆ ಅಲ್ಲ ಅಂತ ಎದುರುಗಡೆ ಹೇಳಲ್ಲ, ಅದ್ರಲ್ಲೂ ಸ್ವಲ್ಪ ಕಾಡ್ಸೋದು, ಹೇಳ್ಬಾರ್ದು ಅಂತ. ನಾನೇನಾದ್ರು ಇಲ್ಲ ನನ್ನ ಮಾಡ್ಕೊಡಲ್ಲ ಬಿಡಿ ಅಂದ್ರೆ, ಇಲ್ಲ ಇಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಅವಾಗ ಹೇಳೋದು. ಸೊ ಯಜಮಾನ್ರು ಯಾವಾಗಾದ್ರೂ ಅಡಿಗೆ ಮಾಡಿ ನಿಮ್ಗೆ ಕೊಟ್ಟಿದ್ದಿದ್ಯಾ? ಅವ್ರು ಮಾಡೋದು ನಿಮ್ಗೆ ಇಷ್ಟ? ಟೈಮ್ ಸಿಕ್ಕಿದ್ರೆ ಸಾಕು ಮಾಡ್ತಾರೆ ಅಡಿಗೆ. ಸೊ ಏನ್ ಇಷ್ಟ ಅವ್ರು ಮಾಡೋದು? ಅವ್ರಿಗೇನು ಆರಾಮ್ಸೆ ಮಾಡ್ಬೇಕು ಅಂದ್ರೆ ಈಸಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ನನ್ಗೆ ಅವ್ರೆ ಮಾಡ್ಕೊಡೋ 2 ಐಟಮ್ ಅಷ್ಟೇ. ಐ ಥಿಂಕ್ ಐ ಟೋಲ್ಡ್ ಆಲ್ರೆಡಿ ಸೋ ಮೆನಿ ಟೈಮ್ಸ್, ಫಿಶ್ ಫ್ರೈ, ಎಗ್ ಆಮ್ಲೆಟ್, ಇವೆರಡೇ, ಇನ್ನೇನು ಮಾಡಕ್ ಬರಲ್ಲ. ಸೊ ಅದು ಇಷ್ಟ ಆಗುತ್ತೆ. ಹಾಬೀಸ್ ಅನ್ನೋದಾದ್ರೆ ಏನು ನಿಮ್ದು ಹಾಬೀಸ್ ಅಂತಿದ್ಯಾ ಎಕ್ಸ್ಟ್ರಾ ಏನಾದ್ರು ಬೇರೆ? ಮನೆ ಕೆಲಸ, ಜವಾಬ್ದಾರಿ ಎಲ್ಲ ಬಿಟ್ಟು ಎಷ್ಟು ಗ್ರೀನರಿ ಇತ್ತು ಅಷ್ಟು ಗ್ರೀನರಿ. ಗಾರ್ಡನಿಂಗ್ ಇಷ್ಟ? ಗಾರ್ಡನಿಂಗ್, ಮನೆ ಫುಲ್ ಗ್ರೀನರಿ ಇರಬೇಕು, ಅದೊಂದು ನಾನು ತುಂಬಾ ಇಷ್ಟಪಡ್ತೀನಿ. ನಿಮ್ಮ ದಾಂಪತ್ಯ ಅಂತಂದಾಗ ನಿಮ್ಗೆ ತುಂಬಾ ಇಷ್ಟ ಆಗೋ ಸಂಗತಿ ಅಂದ್ರೆ ನಿಮ್ಮಿಬ್ಬರಲ್ಲೂ ಇರ್ಬೋದು, ಅದರ ಹೊಂದಾಣಿಕೆ ಇರ್ಬೋದು, ಅಥವಾ ಏನು ಒಂದು ನಿಮ್ಮ ಒಂದು 25-26 ವರ್ಷದ ದಾಂಪತ್ಯದ ಅಂದ್ರೆ ಗುಟ್ಟು ಅನ್ನೋದಾದ್ರೆ? ಗುಟ್ಟು ಅನ್ನೋದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಮೇನ್ ಗುಟ್ಟು. ಅವರು ಕೋಪ ಆಗಿರುವಾಗ ನಾನು ಕೂಲಾಗಿರ್ತೀನಿ, ನಾನು ಸಿಟ್ಟು ಮಾಡ್ಕೊಂಡಾಗ ಅವ್ರು ಕೂಲಾಗಿರ್ತಾರೆ. ಮತ್ತು ಅದೇ ಮೇಯ್ನು. ನಾನು ಯಾವತ್ತೂ ಅವ್ರು ಸಿಟ್ಟು ಮಾಡ್ಕೊಂಡಿದ್ದಾಗ ಏನೂ ಮಾತಾಡೋದಿಲ್ಲ, ಜಸ್ಟ್ ಕೀಪ್ ಕ್ವೈಟ್. ಸಾಮಾನ್ಯವಾಗಿ ಏನಂದ್ರೆ ಮದುವೆ ಆದ ತಕ್ಷಣನೇ ಅನ್ಕೊಳ್ತಾರೆ ಯಜಮಾನ್ರು ಹೆಂಗಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೋ, ಅಥವಾ ನನ್ನ ಫ್ರೀಡಮ್ ಎಲ್ಲಿ ಹೋಗ್ಬಿಡುತ್ತೋ, ಸ್ವಾತಂತ್ರ್ಯನ ಕಿತ್ಕೊಂಡ್ಬಿಡ್ತಾರೋ ಗಂಡನು ಅಂತ. ನಿಮ್ಗೆ ಹೇಳಿದ್ರೆ ನೀವು ಏನು ಅನಿಸ್ತು ನಿಮ್ಗೆ? ಒಂದು ಚೆನ್ನಾಗಿದ್ದಾರೆ, ಒಳ್ಳೆ ಮನುಷ್ಯ ಅಂತೆಲ್ಲ ಆಗುತ್ತು, ಬಟ್ ನಿಮ್ಗೆ ಮುಂದೆ ಏನಾದರೂ ಪೊಲಿಟಿಕಲಿ ಇರ್ತಾರ ಅವರು? ನನಗೆ ಪೊಲಿಟಿಕಲಿ ಇರೋದೇ ಗೊತ್ತಿಲ್ಲ. ಓಕೆ.
ಪೊಲಿಟಿಕಲ್ ಫೀಲ್ಡಲ್ಲಿ ಇರೋದೇ ಗೊತ್ತಿಲ್ಲ. ಅವರು ಯಾವುದೋ ಸಣ್ಣ ಸಂಸ್ಥೆಗಳಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಇದಾರೆ. ಅವರೆಲ್ಲ ಒಂದು ರಾಜ್ಕುಮಾರ್ ಸಂಘ ಅಂತೆ ಏನೇನೋ ಸಂಘಗಳು ಗೊತ್ತಲ್ಲ ಸಣ್ಣ ಹುಡುಗರು, ಅದಕ್ಕೆಲ್ಲ ಅಧ್ಯಕ್ಷರಂತೆ ಅವರು. ನನ್ಗೆ ಅದೆಲ್ಲ ಅಷ್ಟೊಂದು ಅಭ್ಯಾಸ ಇರಲಿಲ್ಲ. ನಮ್ಗೆ ಬಂದ್ಮೇಲೆ ಅದೆಲ್ಲ ಗೊತ್ತಾಯ್ತು. ಆಮೇಲೆ ಪೊಲಿಟಿಕಲಿ ಒಂದೊಂದು ಲೆಟ್ರು ಮನೆಗೆ ಬಿಜೆಪಿ ಲೀಡರು ಅಂತ ಬರಕ್ ಶುರು ಆಯ್ತು. ನಾನು ಆ ಲೆಟರ್ಸ್ ಎಲ್ಲ ಅರ್ಧ ಎತ್ತಾಕ್ಬಿಡ್ತಿದ್ದೆ, ಇವರೆಲ್ಲಿ ಪೊಲಿಟಿಕ್ಸ್ಗೆ ಹೋಗ್ಬಿಡ್ತಾರ ಫುಲ್ ಪ್ಲೆಜ್ಡ್ ಆಗಿತ್ತ. ಆಮೇಲೆ ಗೊತ್ತಾಯ್ತು ಇವರು ಪ್ಯೂರ್ಲಿ ಆ ಪಾಲಿಟಿಕ್ಸ್ ಅಂತ. ಸೊ ಐ ಹ್ಯಾಡ್ ಟು ಗೆಟ್ ಅಡ್ಜಸ್ಟೆಡ್. ಓಕೆ. ಸೊ ಅವ್ರ ಫ್ರೆಂಡ್ಸ್ ಯಾವಾಗಲೂ ಬರ್ತಾ ಇರ್ತಾರೆ ಪೊಲಿಟಿಕಲಿ ಮಾತಾಡೋಕ್ಕಿರ್ಬೋದು, ಅಥವಾ ಅವ್ರನ್ನ ಕರ್ಕೊಂಡು ಹೋಗಿರೋ ಬೆಂಬಲಿಗರು ಅವ್ರು ಇವ್ರು ಅಂತ. ನಿಮ್ಗೇನು ಅನ್ಸುತ್ತೆ ಅವಾಗ? ನನ್ಗೇನು ಅನ್ಸುತ್ತೆ, ನಾನು ಅವ್ರಿಗೂ ರೆಗಿಸ್ತಾ ಇರ್ತೀನಿ. ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊಡ್ತೀನಿ, ನಾವೆಲ್ಲ ಒಟ್ಟಿಗೆ ಬರ್ತೀವಿ ಲೇಡೀಸ್ ಎಲ್ಲನೂ, ನಮಗೂ ಟೈಮ್ ಕೊಡಿ ಅಂತ ಕೇಳೋದಕ್ಕೆ ಸ್ಟ್ರೈಕ್ ಮಾಡ್ತೀವಿ ಅಂತ ತಮಾಷೆ ಮಾಡ್ತಾ ಇರ್ತೀರ. ಇಲ್ಲ ನಮ್ಗೇನು ಆ ಥರ ಅನ್ಸೋದೇ ಇಲ್ಲ. ಅವ್ರ ಫ್ರೆಂಡ್ಸ್ ಬಂದ್ರು ಅಷ್ಟೇ, ವೆರಿ ಕೂಲ್ ಗೋಯಿಂಗ್. ಇಬ್ಬರಲ್ಲಿ ಯಾರು ಜಾಸ್ತಿ ಮಾತಾಡೋದಂದ್ರೆ? ಇಬ್ರು ಅವ್ರು ಕಡಿಮೆನೆ ಇನ್ಫ್ಯಾಕ್ಟ್. ಯಾಕಂದ್ರೆ ಹೊರಗಡೆ ಎಲ್ಲ ಮಾತಾಡ್ಬಿಡ್ತಾರಲ್ಲ, ಮನೆ ಬಂದು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಸೊ ನೀವು ಶುರು ಮಾಡ್ಕೋತೀರ ಅವಾಗ? ಗಂಡ ಹೆಂಡತಿಲಿ ಒಂದೊಂದ್ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತದೆ. ನಿಮ್ಮಲ್ಲಿ ಏನಾದ್ರು ದೊಡ್ಡ ಜಗಳ ಆಗಿ ಆ ಥರ ಏನಾದ್ರು? ಯಾವತ್ತು ಸಣ್ಣ ವಿಷಯಕ್ಕೆ ಇದ್ದೇ ಇರುತ್ತೆ, ಅದೆಲ್ಲ ಕಾಮನ್ ಅಲ್ವಾ ಎಲ್ಲರ ಮನೇಲಿ. ಒಂದ್ಸಲ ಮಾತು ಕೊಟ್ಟಿರ್ತಾರೆ ಬರೋದಿಲ್ಲ, ಇಲ್ಲ ಒಳ್ಳೆ ಅಡುಗೆ ಏನಾದ್ರು ಮಾಡು ಅಂತ ಹೇಳಿರ್ತಾರೆ, ಮೂಡಿ. ಇಬ್ಬರಲ್ಲಿ ಮೂಡಿ ತುಂಬಾ ಮೂಡಿ ಅಂತೀವಲ್ಲ, ಮೂಡಿ ಅಂತ ನಾನೇ ಅಂತ ಹೇಳ್ಬೋದು. ಓಕೆ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಆರ್ ಅಶೋಕ್ ಅವರ ಧರ್ಮಪತ್ನಿ ಪ್ರಮೀಳಾ ಅಶೋಕ್ ಅವ್ರ ಜೊತೆಗೆ. ಸೊ ಅವರಿಬ್ಬರ ದಾಂಪತ್ಯಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇಬ್ರು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಈ 25-26 ವರ್ಷ ಆದ್ರೂ ನಂಗೆ ಒಂದು ಕಳೆದ 4-5 ವರ್ಷದಿಂದ ಮದುವೆ ಆಗಿದೆ ಅನ್ನೋಂಗಿದೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಖುಷಿ ಆಗುತ್ತೆ ಇರುವ ಕೇಳ್ತಾ ಇದ್ರೆ. ಸೊ ಪ್ರಮೀಳಾ ಅವ್ರ ಜೊತೆಗೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ